ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಬರೀ ನಮ್ಮ ಮಾರ್ಕೆಟ್ ಮಾತ್ರನೇ ಅಲ್ಲ, ಪೂರ್ತಿ ಗ್ಲೋಬಲ್ ಮಾರ್ಕೆಟೇ ಇವತ್ತು ತುಂಬಾ ಪಾಸಿಟಿವ್ ಆಗಿದೆ. ಯಾಕೆ ಏನೇನು ಡೇಟಾಸ್ ಇದ್ದಾವೆ ಅಂತ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಾದಮೇಲೆ ಇವಾಗ ಮಾರ್ಕೆಟ್ ಕ್ಲೋಸ್ ಆದಮೇಲೆ ತುಂಬ ದೊಡ್ಡ ದೊಡ್ಡ ಕಂಪನೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಆ ಡೇಟಾ ಕೂಡ ಇವತ್ತು ಇನ್ಕ್ಲೂಡ್ ಆಗಿದೆ. ಕೊನೆ ತನಕ ನೋಡಿ, ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಅದಾದಮೇಲೆ ರಿಲಯನ್ಸ್ ಇಂಡಸ್ಟ್ರೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಆದರೆ ಅವ್ರು ಇನ್ನೂ ಪೋಸ್ಟ್ ಮಾಡಿಲ್ಲ. ಪೋಸ್ಟ್ ಮಾಡ್ತಿದ್ದಂಗೆ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡ್ತಾ ಇರಿ ವಾಟ್ಸಪ್ ಚಾನಲ್ನ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ, ಕೊನೆ ತನಕ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ನೋಡಿಕೊಂಡ್ರೆ ಸೆನ್ಸೆಕ್ಸ್ 318 ಪಾಯಿಂಟ್ಸ್ ಗೇನ್ ಆಗಿ 77,042 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 98 ಪಾಯಿಂಟ್ಸ್ ಗೇನ್ ಆಗಿ 23,311 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 527 ಪಾಯಿಂಟ್ಸ್ ಗೇನ್ ಆಗಿ 49,278 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ ಪಾಸಿಟಿವ್ ಆಗಿದೆ. ಬರೀ ಲಾರ್ಜ್ ಕ್ಯಾಪ್ ಮಾತ್ರನೇ ಅಲ್ಲ, ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲಿ ಮಿಡ್ ಕ್ಯಾಪ್ಸ್ ನೋಡಿಕೊಂಡ್ರೆ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ ಎಬೋವ್ 1.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಅದರಿಂದನೇ ಇವತ್ತು ನಮ್ಮ ಪೋರ್ಟ್ಫೋಲಿಯೋಸ್ ಕೂಡ ಇಷ್ಟು ಗ್ರೀನಲ್ಲಿರೋದು. ಮತ್ತು ಫ್ರೆಂಡ್ಸ್, ಇವತ್ತು ಮಾರ್ಕೆಟಲ್ಲಿ ಮಾತಾಡ್ಕೊಳೋಕ್ಕೆ ತುಂಬಾ ಡೇಟಾ ಪಾಯಿಂಟ್ಸ್ ಇದ್ದಾವೆ. ಯಾಕೆ ಇವತ್ತು ನಮ್ಮ ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿರೋದು. ಮತ್ತು ಬರೀ ನಮ್ಮ ಮಾರ್ಕೆಟ್ಸ್ ಮಾತ್ರನೇ ಅಲ್ಲ, ಓವರಾಲ್ ಗ್ಲೋಬಲ್ ಮಾರ್ಕೆಟ್ಸೇ ನೋಡಿಕೊಂಡ್ರು ಇವತ್ತು ತುಂಬಾ ಪಾಸಿಟಿವ್ ಆಗಿದೆ. ಅದರಲ್ಲೂ ಏಷ್ಯನ್ ಮಾರ್ಕೆಟ್ಸಲ್ಲಿ ನೋಡಿಕೊಂಡ್ರು ಎಬೋವ್ 1%, ಎಬೋವ್ 2% ಮೂವ್ ಆಗಿರೋ ಮಾರ್ಕೆಟ್ಸ್ ಕೂಡ ಇದೆ. ಯುರೋಪಿಯನ್ ಮಾರ್ಕೆಟ್ಸ್ ನೋಡಿಕೊಂಡ್ರು ಎಬೋವ್ 1% ಪಾಸಿಟಿವ್ ಆಗಿದೆ. ಮತ್ತು US ಮಾರ್ಕೆಟ್ಸ್ ನೋಡಿಕೊಂಡ್ರೆ ಎಬೋವ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಎಲ್ಲ ಡೇಟಾ ಪಾಯಿಂಟ್ಸ್ ಏನೇನಿದೆ ಪ್ರತಿಯೊಂದನ್ನು ಇವಾಗ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ US ಮಾರ್ಕೆಟ್ಸಿಂದ ಶುರು ಮಾಡ್ಕೊಳ್ಳೋಣ. ಫಸ್ಟ್ ಇವತ್ತು US ಮಾರ್ಕೆಟ್ಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನ್ಯಾಸ್ಡ್ಯಾಕ್ ಆದರೆ ನಿಯರ್ಲಿ 2.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. S&P 500 ಆದರೆ ಎಬೋವ್ 1.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ನೆನ್ನೆನೇ ಮಾತಾಡ್ಕೊಂಡಿದ್ವಿ. ಯಾವಾಗ ಅಂದರೆ ನೆನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತ ಒಂದು ವಾಯ್ಸ್ ನೋಟ್ ಕೊಟ್ಟಿದ್ದೆ ವಾಟ್ಸಪ್ ಚಾನಲಲ್ಲಿ. ಅದಾದಮೇಲೆ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ ಇದಕ್ಕೆ ರೀಸನ್ಸ್ ಏನಿರ್ಬೋದು ಅಂತ. ನೀವು ಯಾರಾದರೂ ಈ ಥರ ಅಪ್ಡೇಟ್ಸ್ನ ಮಿಸ್ ಆಗ್ತಾಯಿದ್ರೆ ಒಂದ್ಸಲ ಕಮ್ಯುನಿಟಿ ಪೋಸ್ಟ್ನ ಅವಾಗವಾಗ ಚೆಕ್ ಮಾಡ್ತಾ ಇರಿ. ಯಾವಾಗ ಅಂದರೆ ನಾನು ಯಾವಾಗ ಮಾರ್ಕೆಟ್ ನ್ಯೂಸ್ ಅಪ್ಲೋಡ್ ಮಾಡೋಕ್ಕಾಗಿರಲ್ಲ ಆ ಟೈಮಲ್ಲಿ ಕಮ್ಯುನಿಟಿ ಪೋಸ್ಟ್ನ ಒಂದ್ಸಲ ಚೆಕ್ ಮಾಡಿ, ಅಥವಾ ವಾಟ್ಸಪ್ ಚಾನಲ್ನಾದರೂ ಚೆಕ್ ಮಾಡ್ತಾ ಇರಿ ಯಾವಾಗವಾಗ. US ಅಲ್ಲಿ ಯಾಕಷ್ಟು ಪಾಸಿಟಿವ್ ಮೂಮೆಂಟಮ್ ಅಂದರೆ, US ಅಲ್ಲಿ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ನೋಡಿಕೊಂಡ್ರೆ ಒಂದ್ಸಲ ಈ ಇಮೇಜ್ನ ನೋಡಿ. ಕೋರ್ ಇನ್ಫ್ಲೇಷನ್ ನೋಡಿಕೊಂಡ್ರೆ ಫುಡ್ ಆ್ಯಂಡ್ ಫ್ಯೂಯಲ್ ಬಿಟ್ಟು ಎಸ್ಟಿಮೇಟ್ ಮಾಡಿದ್ದು 0.3% ಬರುತ್ತೆ ಅಂತ, ಆದರೆ ಬಂದಿರೋದು ನೋಡಿಕೊಂಡ್ರೆ 0.2% ಬಂದಿದೆ ಮಂತ್ ಆನ್ ಮಂತಲ್ಲಿ. ಅದಾದಮೇಲೆ ಕೋರ್ ಇನ್ಫ್ಲೇಷನ್ ಡೇಟಾನೇ ಇದೆ ನೋಡಿ, ಇಯರ್ ಆನ್ ಇಯರಲ್ಲಿ. ಇದರಲ್ಲಿ ನೋಡಿಕೊಂಡ್ರೆ 3.3% ಬರುತ್ತೆ ಅಂತ ಎಸ್ಟಿಮೇಟ್ ಮಾಡಿದರು, ಆದರೆ ಬಂದಿರೋದು ನೋಡಿಕೊಂಡ್ರೆ 3.2% ಬಂದಿದೆ. ಓವರಾಲ್ ಇನ್ಫ್ಲೇಷನ್ ಡೇಟಾ ತುಂಬಾ ಪಾಸಿಟಿವ್ ಆಗಿ ಬಂದಿದೆ. ಅದರಿಂದನೇ ನಿನ್ನೆ US ಮಾರ್ಕೆಟ್ಸ್ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು US ಮಾರ್ಕೆಟ್ಸ್ ಪಾಸಿಟಿವ್ ಆಗಿರೋದಕ್ಕೇ ಇವತ್ತು ಓವರಾಲ್ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದರಲ್ಲೂ ಫ್ರಾನ್ಸ್ ಮಾರ್ಕೆಟ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ US ಮತ್ತು ಫ್ರಾನ್ಸ್ಗೆ ಟ್ರೇಡ್ ಲಿಂಕ್ಸ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಅದರಿಂದ ಈ ಥರ ಫ್ರಾನ್ಸ್ ಮಾರ್ಕೆಟ್ ಕೂಡ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಅದಾದಮೇಲೆ US ಅಲ್ಲಿ ನೋಡಿಕೊಂಡ್ರೆ ಇವತ್ತು ಸಹ ಇನ್ನೂ 2 ಇಂಪಾರ್ಟೆಂಟ್ ಡೇಟಾಸ್ ಮಾರ್ಕೆಟಲ್ಲಿ ಅಪ್ಡೇಟ್ ಆಗ್ತಾ ಇದೆ. ಯಾವ್ಯಾವ ಡೇಟಾಸ್ ಅಂತ ನೋಡಿಕೊಂಡ್ರೆ US ರಿಟೇಲ್ ಸೇಲ್ಸ್ ಡೇಟಾ ಅಪ್ಡೇಟ್ ಆಗುತ್ತೆ ಇವತ್ತು ರಾತ್ರಿ. US ವೀಕ್ಲಿ ಜಾಬ್ಲೆಸ್ ಕ್ಲೈಮ್ ಡೇಟಾ ಕೂಡ ಅಪ್ಡೇಟ್ ಆಗುತ್ತೆ. ಈ 2 ಡೇಟಾ ಕೂಡ ಇವತ್ತು ರಾತ್ರಿ ಅಪ್ಡೇಟ್ ಆಗುತ್ತೆ. ಟ್ರ್ಯಾಕ್ ಮಾಡ್ತಾ ಇರಿ, ಇದ್ರ ಇಂಪ್ಯಾಕ್ಟ್ ನಾಳೆ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಇರುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಅದಾದಮೇಲೆ ಇಸ್ರೇಲ್ ಮತ್ತು ಹಮಾಸ್ ಈ ಹೆಸರನ್ನ ರೀಸೆಂಟ್ ಟೈಮಲ್ಲಿ ತುಂಬ ಸಲನೇ ಕೇಳ್ತಾನೆ ಇರ್ತೀವಿ ಮಾರ್ಕೆಟಲ್ಲಿ. ಯಾಕಂದರೆ ಇಲ್ಲಿ ಯುದ್ಧ ನಡೀತಾ ಇತ್ತು. ಅದರಿಂದ ನಮ್ಮ ಓವರಾಲ್ ಮಾರ್ಕೆಟ್, ಬರೀ ನಮ್ಮ ಮಾರ್ಕೆಟ್ ಮಾತ್ರನೇ ಅಲ್ಲ, ಓವರಾಲ್ ಗ್ಲೋಬಲ್ ಮಾರ್ಕೆಟೇ ತುಂಬ ಸಲನೇ ಕರೆಕ್ಟ್ ಆಗಿತ್ತು. ಮತ್ತು ಯುದ್ಧ ಯಾವಾಗ ಸ್ಟಾರ್ಟ್ ಆಯಿತು ಅಂತ ನೋಡಿಕೊಂಡ್ರೆ October 7th, 2023 ಸ್ಟಾರ್ಟ್ ಆಯಿತು. ಅವಾಗಿಂದ ಇವತ್ತುವರೆಗೂ ಯುದ್ಧ ಅದೇ ಥರನೇ ನಡೀತಾ ಇತ್ತು. ಮತ್ತು ಇವತ್ತಿಗೆ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸಲ್ಲಿ ಓವರಾಲ್ ಏನೇನು ಯುದ್ಧ ನಡೀತಾ ಇತ್ತೋ ಇದಕ್ಕೆಲ್ಲನೂ ಪುಲಿ ಸ್ಟಾಪ್ ಸಿಕ್ಕಿದೆ ಇವತ್ತು. ಇವಾಗ ಫೈನಲ್ ಆಗಿ ಸೀಸ್ ಫೈರ್ಗೆ ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ದಾರೆ. ಇವಾಗಿಂದ ಯಾವುದೇ ಥರ ಯುದ್ಧ ನಡೆಯಲ್ಲ. ಅದಾದಮೇಲೆ ಇವರು ಇಷ್ಟು ದಿನ ಬಂದಿಯಾಗಿ ಯಾರ್ಯಾರನ್ನ ಉಳಿಸ್ಕೊಂಡಿದ್ರೋ ಅವ್ರನ್ನೆಲ್ಲರನ್ನೂ ರಿಲೀಸ್ ಮಾಡಿದ್ದಾರೆ ಇವತ್ತು. ಅದಕ್ಕೋಸ್ಕರ ಕಂಪ್ಲೀಟ್ ಸೀಸ್ ಫೈರ್ ಇದೆ ಇವಾಗ. ಇನ್ಮೇಲೆ ಇಲ್ಲಿ ಯಾವುದೇ ಥರ ಯುದ್ಧ ಕೂಡ ಏನೂ ನಡೆಯಲ್ಲ, ಕಂಪ್ಲೀಟಾಗಿ ಫುಲ್ ಸ್ಟಾಪ್ ಸಿಕ್ಕಿದೆ.
ಇದು ನಮ್ಮ ಮಾರ್ಕೆಟ್ಗೆ ಅಲ್ಲ, ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ಗೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಹಿಂಡನ್ಬರ್ಗ್. ಈ ಹೆಸರನ್ನ ನಮ್ಮ ಮಾರ್ಕೆಟಲ್ಲಿ ತುಂಬ ಸಲನೇ ಕೇಳಿರ್ತೀವಿ. ಯಾವಾಗ ಅಂದರೆ ಎಸ್ಪೆಷಲಿ ಅದಾನಿ ಮೇಲೆ ಅಲಿಗೇಷನ್ಸ್ ಮಾಡಿದ್ರಲ್ಲ, ಆವಾಗ ಈ ಹೆಸರನ್ನ ತುಂಬ ಸಲ ಕೇಳಿರ್ತೀವಿ. ಇವಾಗ ಹಿಂಡನ್ಬರ್ಗ್ ರಿಸರ್ಚ್ ಫೌಂಡರ್ ಆದ ನ್ಯಾಟ್ ಆಂಡರ್ಸನ್ ಅವರು ಒಂದು ಲೆಟರ್ನ ರಿಲೀಸ್ ಮಾಡಿದ್ದಾರೆ. ಇವಾಗ ಈ ಹಿಂಡನ್ಬರ್ಗ್ ರಿಸರ್ಚ್ ಏನಿದೆ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಅದಾನಿ ಸ್ಟಾಕ್ಸ್ ಎಲ್ಲ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಯಾಕಂದರೆ 2023ಯಲ್ಲಿ ಹಿಂಡನ್ಬರ್ಗ್ ಅವರು ಅದಾನಿ ಅವ್ರ ಮೇಲೆ ತುಂಬಾನೇ ಅಲಿಗೇಷನ್ಸ್ ಮಾಡಿದ್ರು. ಈ ಅದಾನಿ ಕಂಪನೀಸ್ ಅಲ್ಲಿ ಶಾರ್ಟ್ ಸೆಲ್ಲಿಂಗ್ ಮಾಡಿ 35 ಕೋಟಿ ಪ್ರಾಫಿಟ್ ಮಾಡ್ಕೊಂಡಿದ್ರು. ಅದರಿಂದನೇ ಇವತ್ತು ಹಿಂಡನ್ಬರ್ಗ್ ರಿಸರ್ಚ್ ಫರ್ಮ್ ಕ್ಲೋಸ್ ಆಗ್ತಾ ಇರೋದಕ್ಕೆ ಅದಾನಿ ಸ್ಟಾಕ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಲಾಸ್ಟ್ 3 ಡೇಸ್ ಇಂದನೂ ಮಲ್ಟಿಪಲ್ ರೀಸನ್ಸ್ ಇಂದ ಈ ಅದಾನಿ ಸ್ಟಾಕ್ಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆ ಇವತ್ತು ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ US ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಯಾವಾಗ ವಿನ್ ಆದ್ರೋ ಅವಾಗ ಚೈನಾ ಮೇಲೆ, ಇಂಡಿಯಾ ಮೇಲೆ, ಕೆನಡಾ ಮೇಲೆ ಸ್ವಲ್ಪ ಟ್ಯಾರಿಫ್ ಹೈಕ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ರು. ಅವಾಗ ನಮ್ಮ ಮಾರ್ಕೆಟ್ ಕೂಡ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಯಿತು. ಮತ್ತೆ ಚೈನಾ ಮಾರ್ಕೆಟು, ಕೆನಡಾ ಮಾರ್ಕೆಟ್ ಕೂಡ ರಿಯಾಕ್ಟ್ ಆಯಿತು. ಮತ್ತೆ ಇವಾಗ ಮನಿ ಕಂಟ್ರೋಲ್ ಅವರು ಒಂದು ಸರ್ವೆ ಮಾಡಿದ್ದಾರೆ. ಇವಾಗ ಮಾರ್ಕೆಟಲ್ಲಿ ಯಾರ್ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ ಆ ಎಕ್ಸ್ಪರ್ಟ್ಸ್ ಹತ್ರ ಸ್ವಲ್ಪ ಡಿಸ್ಕಷನ್ ಮಾಡಿ ಒಂದು ಸರ್ವೆ ಔಟ್ಕಮ್ ಬಂದಿದೆ. ಏನಂತ ಅಂದರೆ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಇನ್ನೊಂದು 2-3 ಡೇಸಲ್ಲಿ ಪವರ್ಗೆ ಬರ್ತಾರೆ. ಪವರ್ಗೆ ಬಂದಮೇಲೆ ಅವರು ಮುಂಚೆ ಹೇಳಿರೋ ಪ್ರಕಾರ ಚೈನಾ ಮೇಲೆ, ಇಂಡಿಯಾ ಮೇಲೆ ಎಲ್ಲ ಟ್ಯಾರಿಫ್ ಹೈಕ್ ಮಾಡ್ತಾರಾ ಇಲ್ವಾ, ಈ ಡಿಸ್ಕಷನ್ ಬಗ್ಗೆ ಔಟ್ಕಮ್ ಬಂದಿದೆ. ಔಟ್ಕಮ್ ಬಗ್ಗೆ ಮಾತಾಡ್ಕೊಳೋಣ. ಇವಾಗ ಈ ಟ್ಯಾರಿಫ್ ಹೈಕ್ ಬಗ್ಗೆ ಎಕ್ಸ್ಪರ್ಟ್ಸ್ ಯಾವ ಥರ ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ವ್ಯೂ ಯಾವ ಥರ ಇಟ್ಕೊಂಡಿದ್ದಾರೆ ಅಂತ ನೋಡಿಕೊಂಡ್ರೆ, ಇವಾಗ ಇಂಡಿಯಾ ಪ್ರಕಾರ ಯಾವುದೇ ಥರ ಪಾಲಿಸೀಸ್ ಬಂದರೂ ಅದು ನ್ಯೂಟ್ರಲ್ ಟು ಪಾಸಿಟಿವೇ ಇರುತ್ತೆ. ಅಪ್ರಾಕ್ಸಿಮೇಟ್ಲಿ 71% ಪಾಸಿಟಿವ್ಗೆ ಇರುತ್ತೆ. ಅದರಿಂದ ಇಂಡಿಯಾಗೂ ಒಳ್ಳೆ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತು ಚೈನಾ ಮೇಲೆ ಏನಾದರೂ ಸ್ವಲ್ಪ ಟ್ಯಾರಿಫ್ ಹೈಕ್ ಜಾಸ್ತಿ ಮಾಡಿದ್ರೆ ಅದು ಇಂಡಿಯಾಗೇನೆ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಇಂಡಿಯಾದಲ್ಲಿ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ರೀಸೆಂಟ್ ಟೈಮಲ್ಲಿ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಅದರಿಂದ ಚೈನಾ ಮೇಲೆ ಟ್ಯಾರಿಫ್ ಹೈಕ್ ಮಾಡಿದ್ರೂ ಅದು ಇಂಡಿಯಾಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಓವರ್ ಆಲ್ ಸ್ವಲ್ಪ ಪಾಲಿಸೀಸಲ್ಲಿ ಏನಾದರೂ ಸ್ವಲ್ಪ ವೇರಿ ಆದ್ರೂ ನಮ್ಮ ಇಂಡಿಯಾಗೆ ಮಾತ್ರ ಅಷ್ಟು ನೆಗೆಟಿವ್ ಆಗಲ್ಲ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನೇ ಮಾಡಿದ್ದಾರೆ. ನೋಡೋಣ ಇನ್ನೊಂದು ವೀಕಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನಾಗುತ್ತೆ ಅಂತ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಅವಾಗ ಮತ್ತೆ ಮಾತಾಡ್ಕೊಳ್ಳೋಣ. ಈ ಡೊನಾಲ್ಡ್ ಟ್ರಂಪ್ ಅವರು ಯಾವ್ಯಾವ ಕಂಟ್ರೀಸ್ ಮೇಲೆ ಟ್ಯಾರಿಫ್ ಹೈಕ್ ಯಾವ ಥರ ಮಾಡ್ತಾರೆ ಏನು ಅಂತ ಪ್ರತಿಯೊಂದನ್ನು. ಮತ್ತು ನನ್ನ ಪ್ರಕಾರ ಈ ಥರ ಇಷ್ಟೊಂದು ನೆಗೆಟಿವ್ ಆಗಿ ಟ್ಯಾರಿಫ್ ಹೈಕ್ ಯಾವುದೇ ಕಂಟ್ರಿ ಮೇಲೂ ಮಾಡಲ್ಲ. ಯಾಕಂದರೆ ಇವಾಗ ಇನ್ನೂ ಪವರ್ಗೆ ಬಂದಿಲ್ಲ. ಪವರ್ಗೆ ಬರ್ದಿದ್ದಕ್ಕೂ ಮುಂಚೆ ಸ್ವಲ್ಪ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಅಷ್ಟೇ. ಆದರೆ ಪವರ್ಗೆ ಬಂದಮೇಲೆ ಪ್ರತಿಯೊಂದು ಡಿಶನ್ನು ತೊಗೊಳೋದಕ್ಕೂ ಮುಂಚೆ ತುಂಬ ಕ್ಯಾಲ್ಕುಲೇಟ್ ಮಾಡಿ ನೆಕ್ಸ್ಟು 5 ಇಯರ್ಸ್ಗೂ ಯಾವ ಥರ ಬೆನಿಫಿಟ್ ಆಗುತ್ತೆ, ಇಲ್ಲ ಯಾರಿಗಾದ್ರೂ ಎಫೆಕ್ಟ್ ಆಗುತ್ತಾ ಅಂತ ಪ್ರತಿಯೊಂದನ್ನು ಅನಾಲಿಸಿಸ್ ಮಾಡಿ ನಾರ್ಮಲಾಗಿ ಡಿಸಿಷನ್ಸ್ ತೊಗೊತಾರೆ ಹೊರತು ತುಂಬ ಅಗ್ರೆಸಿವ್ ಆಗಿ ಯಾವುದೇ ಕಂಟ್ರಿ ಮೇಲೂ ಡಿಸಿಷನ್ಸ್ ತೊಗೊಳಕ್ಕೆ ಹೋಗಲ್ಲ ನನ್ನ ಪ್ರಕಾರ. ನೋಡೋಣ ಇನ್ನೂ ಏನೇನು ಅಪ್ಡೇಟ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ FIDI ಡೇಟಾ ನೋಡಿಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ FIIs ಅವರಾದರೆ ಇವತ್ತು ಸಹ ಸೆಲ್ ಸೈಡಲ್ಲೇ ಇದ್ದಾರೆ. ಇವತ್ತು ಸಹ 4,000 ಕೋಟಿ ಸೆಲ್ ಮಾಡಿದ್ದಾರೆ. ನಿನ್ನೆ ಕೂಡ 4,000 ಕೋಟಿ, ಮೊನ್ನೆ ಆದರೆ 8,000 ಕೋಟಿ ಸೆಲ್ ಮಾಡಿದರು. ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಬರ್ತಾ ಇದ್ದಾರೆ. ಈ 16 ದಿನದಲ್ಲೇ 43,000 ಕೋಟಿ ಸೆಲ್ ಮಾಡಿದ್ದಾರೆ. ಇದೇ ಥರ ಕಂಟಿನ್ಯೂ ಆದರೆ ಮತ್ತೆ ಈ ಮಂತ್ ಎಂಡ್ಗೆಲ್ಲ 1,00,000 ಕೋಟಿ ರೀಚ್ ಆಗೋ ಚಾನ್ಸಸ್ ಇದ್ದೇ ಇದೆ. ಈ ಥರ ಲಾಸ್ಟ್ ಟೈಮು ಒಂದು ಸಲ ನಡೆದಿತ್ತು. ಒಂದೇ ಮಂತಲ್ಲೇ 1,00,000 ಕೋಟಿನ ಸೆಲ್ ಮಾಡಿದರು. ನೋಡಬೇಕು FIIs ಏನಾದರೂ ಇದೇ ಥರ ಕಂಟಿನ್ಯೂಸ್ ಆಗಿ ಸೆಲ್ ಮಾಡಿದ್ರೆ ರೀಚ್ ಆಗೇ ಆಗ್ತಾರೆ. ಮತ್ತು ನನ್ನ ಒಪಿನಿಯನ್ ಪ್ರಕಾರ ನೋಡಿಕೊಂಡ್ರೆ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಇನಾಗ್ರೇಷನ್ ಇದೆ ಅಲ್ಲ, ಇನಾಗ್ರೇಷನ್ ವೀಕಲ್ಲಿ ಸ್ವಲ್ಪ ಇಂಡಿಯಾಗೂ ಕೂಡ ಎಫೆಕ್ಟ್ ಇರುತ್ತೆ ಅಂತ ಈ ಥರ ಸೆಲ್ ಆಫ್ ಮಾಡ್ತಾ ಇರ್ಬೋದು. ಅದಾದಮೇಲೆ ಲಾಸ್ಟ್ ವೀಕ್ ಏನಿದೆ ಆ ಲಾಸ್ಟ್ ವೀಕಲ್ಲಿ ಮತ್ತೆ ಬೈ ಸೈಡಿಗೆ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಯಾಕಂದರೆ ಈ ಬಜೆಟ್ ಏನಿದೆ ಈ ಬಜೆಟಲ್ಲಂತೂ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇದ್ರ ಬಗ್ಗೆ ನಾವು ಕಮ್ಮಿಂಗ್ ಟೈಮಲ್ಲಿ ಮಾತಾಡ್ಕೊಳ್ಳೋಣ. ಯಾವ್ಯಾವ ಸೆಕ್ಟರಲ್ಲಿ ಸ್ವಲ್ಪ ಬೆನಿಫಿಟ್ಸ್ ಇದೆ, ಯಾವ್ಯಾವ ಕಂಪನೀಸ್ಗೆ ಬೆನಿಫಿಟ್ ಆಗುತ್ತೆ ಅಂತ ನಾವು ಕಮ್ಮಿಂಗ್ ಟೈಮಲ್ಲಿ ಮಾತಾಡ್ಕೊಳ್ಳೋಣ. ಮತ್ತು ನೋಡೋಣ ಅವಾಗಾದ್ರೂ FIIs ಅವರು ನಮ್ಮ ಇಂಡಿಯನ್ ಮಾರ್ಕೆಟ್ ಒಳಗಡೆ ಮತ್ತೆ ಇನ್ವೆಸ್ಟ್ ಮಾಡೋದು ಶುರು ಮಾಡ್ತಾರಾ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಈ ರೈಲ್ವೆ ಕಂಪನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ರೈಲ್ವೆ ಕಂಪನೀಸ್ ಆದರೆ ಇವತ್ತು ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಈ ಥರ ರೈಲ್ವೆ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿ ಎಷ್ಟು ತಿಂಗಳಾಗಿರ್ಬೋದು ಹೇಳಿ, ಒಂದು 6 ಮಂತ್ಸ್ ಬ್ಯಾಕ್ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಅವಾಗಾದರೆ ರೈಲ್ವೆ ಸ್ಟಾಕ್ಸ್ ಡೈಲಿ 5%, 10%, 15%
ಸರ್ಕ್ಯೂಟ್ ಲಾಕ್ ಆಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ವು. ಯಾಕಂದ್ರೆ ಈ PSU ರೈಲ್ವೆ ಸ್ಟಾಕ್ಸ್ ಮೇಲೆ ತುಂಬಾನೇ ಬಜ್ ಇತ್ತು, ಅದರಿಂದ ಅವಾಗ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ವು. ಮತ್ತೆ ಒಂದು ಪಾಯಿಂಟ್ ಆಫ್ ಟೈಮ್ಗೆ 40-45% ಕರೆಕ್ಟ್ ಆಗಿದ್ವು. ಯಾಕಂದ್ರೆ ಓವರ್ ವ್ಯಾಲ್ಯೂಷನ್ ಕನ್ಸರ್ನ್ ಇಂದ ಮತ್ತೆ ಗ್ಲೋಬಲ್ ಸೆಲ್ ಆಫ್ ಇಂದ ಇನ್ನ ತುಂಬಾ ರೀಸನ್ಸ್ ಇಂದ ಈ ಸ್ಟಾಕ್ಸ್ ಎಲ್ಲ ಕರೆಕ್ಟ್ ಆಗ್ತಾ ಬಂದ್ವು. ಮತ್ತೆ ಇವತ್ತು ನೋಡ್ಕೊಂಡ್ರೆ ತುಂಬಾನೇ ಸ್ಟಾಕ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದ್ರಲ್ಲಿ ನೋಡ್ಕೊಂಡ್ರೆ ಜುಪಿಟರ್ ವ್ಯಾಗನ್ಸ್ ಆದ್ರೆ ನಿಯರ್ಲಿ 15% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ RVNL ಆದ್ರೆ 8-9% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ IRFC ಕೂಡ 4-5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಇರ್ಕಾನ್ ಇಂಟರ್ನ್ಯಾಷನಲ್ ಆದ್ರೆ 15% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ರೈಲ್ವೆ ಕಂಪನೀಸ್ ಎಲ್ಲ ಯಾಕೆ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ ಅಂತ ಅಂದ್ರೆ, ಫೆಬ್ರವರಿ 1ನೇ ತಾರೀಕು ನಡೆಯೋ ಯೂನಿಯನ್ ಬಜೆಟ್ ಅಲ್ಲಿ ಈ ರೈಲ್ವೆ ಅಲೋಕೇಶನ್ 15-18% ಇನ್ಕ್ರೀಸ್ ಆಗುತ್ತೆ ಅಂತ ಅಪ್ಡೇಟ್ ಬಂದಿದೆ. ಅದರಿಂದನೇ ಈ ರೈಲ್ವೆ ಸ್ಟಾಕ್ಸ್ ಅಲ್ಲೆಲ್ಲ ತುಂಬಾನೇ ಹೆವಿ ವಾಲ್ಯೂಮ್ ಬೈಯಿಂಗ್ ನಡೆದಿದೆ. ಅದರಿಂದನೇ ಈ ಸ್ಟಾಕ್ಸ್ ಎಲ್ಲ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಶುಗರ್ ಕಂಪನೀಸ್ ನೋಡಿದ್ರಾ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಮತ್ತೆ ಇವತ್ತು ಯಾಕೆ ಈ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ, CNBC TV 18 ಅಲ್ಲಿ ಇದ್ರ ಬಗ್ಗೆ ಎಲ್ಲ ಏನು ಅಪ್ಡೇಟ್ ಬಂದಿದೆ, ಯೂನಿಯನ್ ಮಿನಿಸ್ಟರ್ ಅವರು ಈ ಎಥನಾಲ್ ಬಗ್ಗೆ ಏನು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಪ್ರತಿ ಒಂದನ್ನು ಇವಾಗ ಕ್ಲಿಯರ್ ಆಗಿ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ CNBC ಅಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಏನಂತ ಅಂದ್ರೆ, ಈ ಬಿ ಹೆವಿ ಮೊಲಾಸಿಸ್ ಇರುತ್ತಲ್ಲ, ಇದು ಬೈ ಪ್ರಾಡಕ್ಟ್ ಆಫ್ ಶುಗರ್. ಇದನ್ನ ಬಳಸ್ಕೊಂಡು ಎಥನಾಲ್ನ ಪ್ರೊಡ್ಯೂಸ್ ಮಾಡ್ತಾರೆ. ಇದ್ರ ಪ್ರೈಸಸ್ ಏನಿದೆ ಆ ಪ್ರೈಸಸ್ ಹೈಕ್ ಮಾಡ್ತಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಸಿ ಹೆವಿ ಮೊಲಾಸಿಸ್ ಕೂಡ ಇರುತ್ತೆ. ಇದು ಸಹ ಬೈ ಪ್ರಾಡಕ್ಟ್ ಆಫ್ ಶುಗರ್ ರಿಫೈನರೀಸ್. ಇದರಿಂದ ಕೂಡ ಎಥನಾಲ್ನ ಪ್ರೊಡ್ಯೂಸ್ ಮಾಡ್ತಾರೆ. ಇದು ಪರ್ ಲೀಟರ್ ಕಾಸ್ಟ್ ಎಷ್ಟಿದೆ ಅಂದ್ರೆ ಇವಾಗ 49 ರೂಪೀಸ್ 41 ಪೈಸಾ ಇದೆ ಪರ್ ಲೀಟರ್ ಕಾಸ್ಟ್. ಇದನ್ನ 56.28 ರೂಪೀಸ್ಗೆ ಇನ್ಕ್ರೀಸ್ ಮಾಡ್ತಾರೆ ಅಂತ ಅಪ್ಡೇಟ್ ಬಂದಿದೆ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ. ಅದಾದ್ಮೇಲೆ ಮತ್ತೆ ಇವಾಗ ಪ್ರೆಸೆಂಟ್ ಎಥನಾಲ್ ಬ್ಲೆಂಡಿಂಗ್ ಎಷ್ಟಿದೆ ಅಂತ ನೋಡ್ಕೊಂಡ್ರೆ 15.83% ಇದೆ. ಮತ್ತೆ ಗೌರ್ಮೆಂಟ್ ಟಾರ್ಗೆಟ್ ಎಷ್ಟು ಇಟ್ಕೊಂಡಿದೆ ಅಂತ ಅಂದ್ರೆ 20% ಟಾರ್ಗೆಟ್ ಇಟ್ಕೊಂಡಿದೆ. ಯೂನಿಯನ್ ಮಿನಿಸ್ಟರ್ ಆದ ನಿತಿನ್ ಗಡ್ಕರಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಇವಾಗ 20% ಟಾರ್ಗೆಟ್ ಏನು ಗೌರ್ಮೆಂಟ್ ಇಟ್ಕೊಂಡಿದೆ ಇದನ್ನ ನೆಕ್ಸ್ಟ್ 2 months ಅಲ್ಲಿ ಅಚೀವ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಇವತ್ತು ಓವರ್ ಆಲ್ ಈ ಸ್ಪೇಸಲ್ಲಿ ಯಾವ್ಯಾವ ಕಂಪನೀಸ್ ವರ್ಕ್ ಮಾಡ್ತವೆ ಆ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ ಪ್ರಾಜ್ ಇಂಡಸ್ಟ್ರೀಸ್, ಈ ಕಂಪನಿ ಆದರೆ ನಿಯರ್ಲಿ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. EID ಪ್ಯಾರಿ ಇಂಡಿಯಾ, ಈ ಕಂಪನಿ ಕೂಡ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ರೇಣುಕಾ ಶುಗರ್ಸ್ ಆದರೆ 5% ಪಾಸಿಟಿವ್ ಆಗಿದೆ. ಮತ್ತೆ ತ್ರಿವೇಣಿ ಇಂಜಿನಿಯರಿಂಗ್ ಆದರೆ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದ್ಮೇಲೆ ಡಾಲ್ಮಿಯಾ ಭಾರತ್ ಇಂಡಸ್ಟ್ರೀಸ್, ಈ ಕಂಪನಿ ಆದರೆ 8% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ದಾಂಪುರ್ ಶುಗರ್ ಮಿಲ್ಸ್ ಆದರೆ 12% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಉತ್ತಮ್ ಶುಗರ್ ಮಿಲ್ಸ್ ಆದರೆ 5% ಪಾಸಿಟಿವ್ ಆಗಿದೆ. ದಾಂಪುರ್ ಬಯೋ ಆರ್ಗ್ಯಾನಿಕ್ಸ್ ಆದರೆ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದೇ ಥರ ಈ ಸ್ಪೇಸಲ್ಲಿ ವರ್ಕ್ ಮಾಡೋ ಪ್ರತಿ ಕಂಪನಿನೂ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅಟ್ಲೀಸ್ಟ್ ಇವಾಗಾದ್ರೂ ಈ ಎಥನಾಲ್ಗೆ ಪ್ರೈಸ್ ಹೈಕ್ ಸಿಗುತ್ತೆ ಅಂತ. ಯಾಕಂದ್ರೆ ಲಾಸ್ಟ್ 1.5 year ಇಂದನೂ ಪ್ರೈಸ್ ಹೈಕ್ಗೋಸ್ಕರ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಅಟ್ಲೀಸ್ಟ್ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಾದ್ರೂ ಇದಕ್ಕೆ ಪ್ರೈಸ್ ಹೈಕ್ ಸಿಕ್ಕಿದ್ರೆ ಈ ಕಂಪನೀಸ್ ಇನ್ನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಮತ್ತೆ ಈ ಆಟೋ ಕಂಪನೀಸ್ ಆದ ಟಾಟಾ ಮೋಟಾರ್ಸ್ ಆಗಲಿ, ಮಹೀಂದ್ರ ಅಂಡ್ ಮಹೀಂದ್ರ ಆಗಲಿ, ಮಾರುತಿ ಸುಜುಕಿ ಆಗಲಿ, ಹೋಂಡೈ ಮೋಟಾರ್ಸ್ ಆಗಲಿ, ಈ ಕಂಪನೀಸ್ ಎಲ್ಲ ಈ 100% ಎಥನಾಲ್ನ ಬಳಸ್ಕೊಂಡು ಮೂವ್ ಆಗೋ ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀವಿ ಅಂತ ಸಹ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಇವತ್ತು ಪೇಟಿಎಂ ಸ್ಟಾಕ್ ನೋಡಿದ್ರಾ, ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 8% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಥರ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ, MK ಗ್ಲೋಬಲ್ ಅವರು ಈ ಪೇಟಿಎಂ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1050 ಪರ್ ಶೇರ್ಗೆ ರೀಚ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಈ MK ಗ್ಲೋಬಲ್ ಅವರು ಯಾಕೆ ಈ ಥರ ಇಷ್ಟು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಇವಾಗ ರೀಸೆಂಟ್ ಆಗಿ NPCI ಅವರು UPI ಬಗ್ಗೆ UPIಗೆ ನ್ಯೂ ಕಸ್ಟಮರ್ಸ್ ಆನ್ಬೋರ್ಡ್ ಮಾಡ್ಕೊಳೋದಕ್ಕೆ ಅಪ್ರೂವ್ ಕೊಟ್ಟರು. ಅದರಿಂದ ಈ MTU ಮಂತ್ಲಿ ಟ್ರಾನ್ಸಾಕ್ಷನ್ ಯೂಸರ್ಸ್ ಬೇಸ್ ಕೂಡ ನೆಕ್ಸ್ಟ್ 12 to 18 ಮಂತ್ಸಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇವ್ರಿಗೆ ಈ ರಿಟೇಲ್ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ಇರ್ತಾವಲ್ಲ, ಅಂದರೆ ಹೋಮ್ ಲೋನ್, ಇನ್ಶೂರೆನ್ಸ್, ವೆಲ್ತ್ ಮ್ಯಾನೇಜ್ಮೆಂಟ್, ಇವನ್ನೆಲ್ಲ ಕ್ರಾಸ್ ಸೆಲ್ ಮಾಡಿ ರೆವೆನ್ಯೂ ಪರ್ ಯೂಸರ್ ಇನ್ಕ್ರೀಸ್ ಮಾಡ್ಕೊತಾರೆ ಅಂತ ಪೇಟಿಎಂ ಸ್ಟಾಕಲ್ಲಿ ನೆಕ್ಸ್ಟ್ ಈ ಥರ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಇರ್ತವೆ ಅಂತ ಈ ಅನಲಿಸ್ಟ್ ಹೇಳ್ತಾ ಇದ್ದಾರೆ. ಅದರಿಂದನೇ ಈ ಸ್ಟಾಕ್ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಏರೋಸ್ಪೇಸ್, ಡಿಫೆನ್ಸ್, ಎನರ್ಜಿ ಮತ್ತು ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರಿ, ಈ ಥರ ತುಂಬಾ ಗ್ರೋತ್ ಪೊಟೆನ್ಷಿಯಲ್ ಇರೋ ಸೆಕ್ಟರ್ಗೆ ಕ್ರಿಟಿಕಲ್ ಕಾಂಪೊನೆಂಟ್ ಸಪ್ಲೈ ಮಾಡೋ ಆಜಾದ್ ಇಂಜಿನಿಯರಿಂಗ್ ಸ್ಟಾಕ್ ಇವತ್ತು ನಿಯರ್ಲಿ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ಅಂದರೆ,
ಒಂದು US ಬೇಸ್ಡ್ ಕಂಪನಿಯಾದ GE ವೆರ್ನೋವಾಯಿಂದ 960 ಕ್ರೋರ್ಸ್ ವರ್ತ್ ಆರ್ಡರ್ ಬಂದಿದೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಇವ್ರ ಟೋಟಲ್ ಆರ್ಡರ್ ಬುಕ್ ನೋಡಿಕೊಂಡ್ರೆ 5500 ಕ್ರೋರ್ಸ್ ಇದೆ. ಇದರಲ್ಲಿ ತುಂಬಾ ಪ್ರಾಮಿನೆಂಟ್ ಡಿಫೆನ್ಸ್ ಏರೋಸ್ಪೇಸ್ ಇಂಡಸ್ಟ್ರೀಸಲ್ಲಿ ವರ್ಕ್ ಮಾಡೋ ಕಂಪನೀಸ್ ನೇಮ್ಸ್ ಎಲ್ಲ ಇದ್ದಾವೆ ಅಕ್ರಾಸ್ ದ ವರ್ಲ್ಡ್. ಸೊ ಈ ಥರ ಅಪ್ಡೇಟ್ಸ್ ಬಂದಿರೋದಕ್ಕೇ ಈ ಸ್ಟಾಕ್ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಭಾರತ್ ಡೈನಾಮಿಕ್ಸ್ ಕೂಡ ನೋಡಿಕೊಂಡ್ರು ಇವತ್ತು ನಿಯರ್ಲಿ 6%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಡಿಫೆನ್ಸ್ ಮಿನಿಸ್ಟ್ರಿ ಅವರಿಂದ 2960 ಕ್ರೋರ್ಸ್ ಆರ್ಡರ್ ಬಂದಿದೆ. ಅದರಿಂದನೇ ಈ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಇವ್ರ ಆರ್ಡರ್ ಬುಕ್ ನೋಡಿಕೊಂಡ್ರೆ 18,852 ಕ್ರೋರ್ಸ್ ಇದೆ ಇವಾಗ. ಮತ್ತು ರೀಸೆಂಟ್ ಟೈಮಲ್ಲಿ ಈ ಡಿಫೆನ್ಸ್ ಸ್ಟಾಕ್ಸಲ್ಲಿ ತುಂಬಾ ಪಾಸಿಟಿವ್ ಮೂವ್ ನೋಡ್ತಾ ಇದ್ದೀವಿ. ಯಾಕಂದರೆ ಯೂನಿಯನ್ ಬಜೆಟ್ ಬರ್ತಾ ಇದೆ ಅಲ್ಲ, ಅದರಿಂದನೇ ಈ ಡಿಫೆನ್ಸ್ ಸ್ಟಾಕ್ಸ್ ಎಲ್ಲ ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಅದರಿಂದ ನೀವು ಯಾರಾದರೂ ಡಿಫೆನ್ಸ್ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಒಂದು ಸಲ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿ, ಯಾವ ಕಂಪನಿ ಯಾವ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ, ಮತ್ತು ಗ್ರೋತ್ ಯಾವ ಥರ ಇರ್ಬೋದು, ಯಾವ ಕಂಪನಿ ವ್ಯಾಲ್ಯೂಯೇಷನ್ ಇವಾಗ ಯಾವ ಥರ ಇದೆ ಅಂತ ಪ್ರತಿಯೊಂದನ್ನು ಕ್ಲೀನಾಗಿ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಿ. ನೋಡೋಣ ಈ ಬಜೆಟಲ್ಲಿ ಏನಾದರೂ ಸ್ವಲ್ಪ ಅಲೋಕೇಶನ್ ಇನ್ನೂ ಜಾಸ್ತಿ ಕೊಡ್ತಾರಾ ಇಲ್ವಾ ಅಂತ. ನೆಕ್ಸ್ಟ್ ಇವಾಗ ರಿಸಲ್ಟ್ಸ್ ವಿಷಯಕ್ಕೆ ಬಂದರೆ, ಮೊದಲನೇದಾಗಿ ಸ್ಟೆರ್ಲಿಂಗ್ ಆ್ಯಂಡ್ ವಿಲ್ಸನ್ ಈ ಕಂಪನಿ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಎಬೋವ್ 5.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವತ್ತು ಈ ಕಂಪನಿ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸ್ 215% ಗ್ರೋ ಆಗಿದೆ. ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೆ 124% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಮಾರ್ಜಿನ್ ಸಹ ಡಬಲ್ ಆಗಿದೆ. ಅದರಿಂದನೇ ಇವತ್ತು ಈ ಶೇರ್ ಪ್ರೈಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಅದಾದಮೇಲೆ ಇವಾಗ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ 3 ದೊಡ್ಡ ಕಂಪನೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ಯಾವ್ಯಾವ ಕಂಪನೀಸ್ ಅಂತ ನೋಡಿಕೊಂಡ್ರೆ, ಮೊದಲನೇದಾಗಿ ಇನ್ಫೋಸಿಸ್ ಕ್ವಾರ್ಟರ್ 3 ರಿಸಲ್ಟ್ಸ್ನ ಅಪ್ಡೇಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ರೆವೆನ್ಯೂಸ್ ಇಯರ್ ಆನ್ ಇಯರಲ್ಲಿ 8% ಇನ್ಕ್ರೀಸ್ ಆಗಿದೆ. ಮತ್ತು ಪ್ರಾಫಿಟ್ಸ್ ಆದರೆ 11% ಇನ್ಕ್ರೀಸ್ ಆಗಿದೆ. ಓವರಾಲ್ ಅನಲಿಸ್ಟ್ ಎಸ್ಟಿಮೇಷನ್ಗಿನ್ನ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತು ಬ್ಲೂಮ್ಬರ್ಗ್ ಎಸ್ಟಿಮೇಷನ್ಗಿನ್ನ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದಾದಮೇಲೆ ಗ್ರೋತ್ ಗೈಡೆನ್ಸ್ ನೋಡಿಕೊಂಡ್ರೆ 4.5% ಇಂದ 5%ವರೆಗೂ ಕನ್ಸಿಸ್ಟೆಂಟಾಗಿ ಗ್ರೋ ಆಗ್ತೀವಿ ಅಂತಲೇ ಅಪ್ಡೇಟ್ ಮಾಡಿದ್ದಾರೆ. ಅದಾದಮೇಲೆ ಇವ್ರು ಹೇಳ್ತಾ ಇರೋ ಪ್ರಕಾರ ನೋಡಿಕೊಂಡ್ರೆ 20% ಇಂದ 22% ಮಾರ್ಜಿನ್ಸ್ ಇರೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದಮೇಲೆ ಮತ್ತು ಹೆಡ್ ಕೌಂಟ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಕಂಪ್ಯಾರಿಸನಲ್ಲಿ 718 ಎಂಪ್ಲಾಯೀಸ್ ಇನ್ಕ್ರೀಸ್ ಆಗಿದ್ದಾರೆ ಇಯರ್ ಆನ್ ಇಯರಲ್ಲಿ. ಓವರಾಲ್ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ನೋಡಬೇಕು ನಾಳೆ ಮಾರ್ಕೆಟಲ್ಲಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ LTI ಮೈಂಟ್ರಿ ಈ ಕಂಪನಿ ಕೂಡ ಕ್ವಾರ್ಟರ್ 3 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರೆವೆನ್ಯೂಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 7% ಇನ್ಕ್ರೀಸ್ ಆಗಿದೆ. ಮತ್ತು ಪ್ರಾಫಿಟ್ಸ್ ಆದರೆ 7% ಡಿಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡಿಕೊಂಡ್ರೂ ರೆವೆನ್ಯೂಸಲ್ಲಿ ಸ್ವಲ್ಪ ಗ್ರೋತ್ ಇದೆ ಅಷ್ಟೇ. ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೆ ಡೌನ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ. ನೋಡೋಣ ನಾಳೆ ಮಾರ್ಕೆಟಲ್ಲಿ ಯಾವ ಥರ ರಿಯಾಕ್ಟ್ ಆಗ್ತಾರೆ ಅಂತ. ಯಾಕಂದರೆ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದಾರಲ್ಲ ಅದರಿಂದ. ನೆಕ್ಸ್ಟ್ ಅದಾದಮೇಲೆ ಆಕ್ಸಿಸ್ ಬ್ಯಾಂಕ್ ಕೂಡ ಕ್ವಾರ್ಟರ್ 3 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರೆವೆನ್ಯೂಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 11% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಚೆಕ್ ಮಾಡಿಕೊಂಡ್ರೆ 2% ಇನ್ಕ್ರೀಸ್ ಆಗಿದೆ. ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 4% ಗ್ರೋ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ ಡೌನ್ ಆಗಿದೆ. ಮತ್ತು ಅದಾದಮೇಲೆ ಡೆಪಾಸಿಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 9% ಇನ್ಕ್ರೀಸ್ ಆಗಿದೆ. ಮತ್ತು ಅಡ್ವಾನ್ಸಸ್ ಕೂಡ 9% ಇನ್ಕ್ರೀಸ್ ಆಗಿದೆ. ಓವರಾಲ್ ರಿಸಲ್ಟ್ಸ್ ಇನ್ಲೈನ್ ಬಂದಿದೆ. ನೋಡೋಣ ನಾಳೆ ಮಾರ್ಕೆಟಲ್ಲಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವೀಡಿಯೋಸಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.